ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಜಾಮೀನು ಕೊಡಿಸಲು ಹೆಣಗಾಡ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಜಾಮೀನನ್ನ ಕೊಡಿಸಲು ಹೆಣಗಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ವಕೀಲರಿಂದ ಲಿಖಿತ ಹೇಳಿಕೆಯನ್ನ ನೀಡಲಾಗಿದೆ. ಲಿಖಿತ ಹೇಳಿಕೆಯನ್ನ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು. ಸರ್ಕಾರದ ಸಾಕ್ಷ್ಯ ಸರಿ ಇಲ್ಲ ಅಂತ ಲಿಖಿತ ವಾದವನ್ನ ಕೂಡ ಮಂಡಿಸಿದ್ದಾರೆ. ಮೈಸೂರಲ್ಲಿ ಬಂಧಿಸಿ ಬೆಂಗಳೂರಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಅಂದು ಸಂಜೆ 6:30ರವರೆಗೆ ಬಂಧನ ಕಾರಣವನ್ನ ತಿಳಿಸಿಲ್ಲ, ಯಾಕೆ ಬಂಧಿಸಿದ್ರು ಅಂತ. ಲಿಖಿತವಾಗಿ ಕಾರಣವನ್ನ ನೀಡದೆ ಕಾನೂನು ಉಲ್ಲಂಘನೆಯನ್ನ ಮಾಡಿದ್ದಾರೆ. ಪೊಲೀಸರು ಕಾನೂನು ಉಲ್ಲಂಘಿಸಿದ್ದಾರೆ ಎಂದು ಲಿಖಿತ ಹೇಳಿಕೆಯಲ್ಲಿ ಬರೆದಿದ್ದಾರೆ. ಬೇಲ್ ರದ್ದು ಮಾಡದಂತೆ ವಕೀಲರು ಲಿಖಿತವಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು. ಆರೋಪಿಗಳನ್ನ ಕೂಡ ಬಂಧಿಸಲಾಗಿತ್ತು. ನಂತರ ದರ್ಶನ್ಗೆ ಜಾಮೀನು ಕೂಡ ಸಿಕ್ಕಿದೆ. ಅದನ್ನ ಪ್ರಶ್ನಿಸಿ ಸರ್ಕಾರ ಒಂದು ಅರ್ಜಿಯನ್ನ ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ಗೆ, ಜಾಮೀನನ್ನ ರದ್ದು ಮಾಡಬೇಕು ಅಂತ. ಈಗಾಗಲೇ ವಿಚಾರಣೆ ಕೂಡ ಕೋರ್ಟಲ್ಲಿ ನಡೆದಿದೆ. ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿ 10 ದಿನಗಳ ಗಡುವನ್ನ ಕೂಡ ನೀಡಲಾಗಿದೆ. ಇಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಲಿಖಿತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ದರ್ಶನನ್ನ ಅರೆಸ್ಟ್ ಮಾಡಿರೋದು ಸರಿಯಲ್ಲ, ಅವರ ಬೇಲ್ ರದ್ದಾಗಬಾರದು. ಹಲವು ಕಾರಣಗಳನ್ನ ನೀಡಿ ಬೇಲ್ ರದ್ದುಗೊಳಿಸದಂತೆ ಮನವಿಯನ್ನ ಮಾಡಲಾಗಿದೆ. ದರ್ಶನ್ ಜಾಮೀನು ಷರತ್ತುಗಳನ್ನ ಉಲ್ಲಂಘಿಸಿಲ್ಲ. ಅಪಹರಣದಲ್ಲಿ ದರ್ಶನ್ ಪಾತ್ರದ ಕುರಿತು ಯಾವುದೇ ಸಾಕ್ಷಿ ಇಲ್ಲ ಅಂತ ಉಲ್ಲೇಖ ಮಾಡಲಾಗಿದೆ. ಕಿಡ್ನಾಪ್ಗೆ ಸೂಚಿಸಿದ್ದಾರೆ ಎಂಬುದಕ್ಕೆ ಪುರಾವೆ ಇಲ್ಲ, ಸಾಕ್ಷಿ ಇಲ್ಲ. ದರ್ಶನ್ A3 ಆರೋಪಿ ಮಧ್ಯೆ ಕರೆ ಸಂದೇಶ ವಿನಿಮಯ ಆಗಿಲ್ಲ. 3 ಸೆಕೆಂಡ್ ವಿಡಿಯೋದ ಬಗ್ಗೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಅದನ್ನ ಯಾವ ರೀತಿ ಪರಿಗಣಿಸ್ತೀರಾ? ಆದ್ರೆ ರಾಜ್ಯ ಸರ್ಕಾರದ ದೃಶ್ಯ ವಾದದಲ್ಲಿ ಹುರುಳಿಲ್ಲ, ಅಂದ್ರೆ ಸತ್ಯ ಇಲ್ಲ. 3 ಸೆಕೆಂಡ್ಗಳ ವಿಡಿಯೋ ಅಸ್ತಿತ್ವದಲ್ಲೇ ಇಲ್ಲ ಅಂತ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಈ ಕುರಿತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಕೂಡ ಆಗಿಲ್ಲ. ಹಲವು ಕಾರಣವನ್ನ ನೀಡಿ ಬೇಲನ್ನ ರದ್ದು ಮಾಡಬೇಡಿ ಅಂತ ದರ್ಶನ್ ಪರ ವಕೀಲರು ಸುಪ್ರೀಂಗೆ ಇದೀಗ ಲಿಖಿತ ಕೋರಿಕೆಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದ ಎರಡು ಕೂಡ ಆಗಿದೆ. ಅದಾದ ಮೇಲೆ ಸುಪ್ರೀಂ ಕೋರ್ಟ್ 10 ದಿನಗಳ ಕಾಲ ಗಡುವನ್ನ ನೀಡಿದೆ. ಅದರ ಬೆನ್ನಲ್ಲೇ ಇದೀಗ ದರ್ಶನ್ ಪರ ವಕೀಲರು ಮನವಿಯನ್ನ ಸಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದರ್ಶನ್ ಬೇಲನ್ನ ರದ್ದು ಮಾಡಬಾರ್ದು, ಯಾಕೆ ರದ್ದು ಮಾಡಬಾರ್ದು ಅನ್ನುವ ವಿಚಾರವನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. 3 ಸೆಕೆಂಡ್ ವಿಡಿಯೋವನ್ನ ಇಟ್ಕೊಂಡು ಇವರು ಸಾಕ್ಷಿ ಅಂತ ಪರಿಗಣಿಸ್ತಾ ಇದ್ದಾರೆ. ಅದರಲ್ಲಿ ಸತ್ಯ ಇಲ್ಲ. 3 ಸೆಕೆಂಡ್ ವಿಡಿಯೋದಲ್ಲಿ ಏನಿರುತ್ತೆ ಅಂತ ವಾದ ಮಂಡಿಸ್ತಾ ಇದ್ದಾರೆ.